ಗುರು ಏನ್ ಮಂಜಣ್ಣ, ಇವತ್ತು ಬೆಳಗ್ಗೆ ಒಂದ್ ಮೆಸೇಜ್ ಬಂದಿತ್ತು. ಅದಕ್ಕೇನೀಗ ನೀನು ರಿಪ್ಲೈ ಮಾಡು. ಬಿದ್ದಿರೋ ತರ ಮಾಡ್ತಾ ಇದೀಯಾ? ಏನಂತ ಮೆಸೇಜ್ ಬಂದಿತ್ತು ಅಂತ ಓಪನ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಮೆಸೇಜ್ ಬಂದಿತ್ತು. ಓಪನ್ ಮಾಡಿ ನೋಡ್ದೆ, ಯಾವ್ದೋ ಸರಿಗಿರೋದೇ ಬಂದಿರುತ್ತೆ, ಹಂಗೆ ಆ ಕಂಬಿಡ್ಬೇಕು. ಯಾರ ಪುಣ್ಯಾತ್ಮ ಏನಂತ ಹಾಕ್ಯವನ ಗೊತ್ತಾ? ನಿನ್ನಂತ ಬ್ಯೂಟಿಫುಲ್ ಫಿಗರ್ಗೆ ಯಾವ್ದಾರ ನೋಡೋಣಂತ. ಗುರು ನನ್ನ ಇಸ್ಪೀಟ್ ಬಗ್ಗೆ ಎರಡು ಮಾತು ಮಾತಾಡು ಗುರು. ನಿನಗೆ 75,000 ರೂಪಾಯಿ ಕೊಡ್ತೀನಿ ಗುರು ಅಂತ. ಹೌದಾ ಅಣ್ಣ? ಏ ಅಣ್ಣ ನನ್ಗೂ ಹೇಳೋಣ, ನಾನು ಆಡ್ತೀನಿ ಅಣ್ಣ ಅವನ ಜೊತೆಗೆ. ಅಣ್ಣ ದುಡ್ಡು ಬರ್ದಾದ್ರೆ ಹೇಳೋಣ ಮಂಜಣ್ಣ ಪ್ಲೀಸ್ ಮಂಜಣ್ಣ. ಗುರು ನಾನಂದೆ ನೀನು 75 ಅಲ್ಲ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರು ಇಸ್ಪೀಟ್ ಬಗ್ಗೆ ಮಾತಾಡಲ್ಲ ಗುರು. ಇದೇನ್ ಮಂಜಣ್ಣ, ನಾನು ನೀನು ಸೇರಿ ತಾನೆ ನಮ್ಮ ಮಾರ್ನಮಿ ಹಬ್ಬದಾಗೆ ಇಬ್ರು ಸೇರ್ಕೊಂಡು ಇಸ್ಬಿಟ್ಟು ಆಡಿದೀವಿ. ಏನ್ ಗುರು ಆ ಬಾಳು? ಕಷ್ಟ ಬಿದ್ದು ದುಡ್ತೀನಿ ಗುರು. ತಪ್ಪಾಯ್ತು ಮಂಜಣ್ಣ, ತಪ್ಪಾಯ್ತು. ಇವತ್ತಿಂದ ನೀ ಇಸ್ಬಿಟ್ಟು ಆಟ ಬಿಟ್ಬಿಡ್ತೀನಿ ಮಂಜಣ್ಣ. ನಿನ್ ಮೇಲೆ ಆಡಬೇಕು ಮಂಜಣ್ಣ, ನಿನ್ ಬಾಂಡ್ಲೆ ತಲೆ ಮೇಲೆ ಆಡೋದು ಬಿಟ್ಬಿಡ್ತೀನಿ ಮಂಜಣ್ಣ. ಈ ತರ ಜನಗಳಿಗೆ ಮೋಸ ಮಾಡಿ ಇಸ್ಪೀಟ್ ಆಡೋದು ಹೇಳ್ಕೊಟ್ಟು ನಾನು ವಿಡಿಯೋ ಮಾಡಿ ನಾನು ದುಡ್ಡು ಮಾಡ್ಬೇಕಾ? ಛೇ ಇಂಥ ಕೆಲ್ಸನೆಲ್ಲ ನಾವಿಬ್ರೆಲ್ಲ ಮಾಡ್ಬಾರ್ದು ಮಂಜಣ್ಣ. ಸೈಡ್ಗೆ ಹೋಗಿ ನೀನು ಒಬ್ನೇ ಮಾಡ್ ಮಂಜಣ್ಣ. ಬೇಡ ರೀ, ಅದೆಲ್ಲ ಬೇಡ ರೀ. ಇನ್ನೇನ್ ಬೇಕು ಮಂಜಣ್ಣ ನಿನ್ಗೆ? ಎಲ್ಲನೋ ನನ್ಗೆ ಅಷ್ಟನೇ ಆಗಲ್ಲ ರೀ ಅವೆಲ್ಲನೋ. ಏನಂತ ಮಂಜಣ್ಣ? ಅಷ್ಟನೇ ಆಗಲ್ಲ ರೀ ಅವೆಲ್ಲನೋ. ಅಂತದ್ದು ಇಸ್ಪೀಟ್ ಬಗ್ಗೆ ಮಾತಾಡ್ತಾನೆ ಅಂದ್ರೆ ನನಗೆ ಹೇಳ್ತಾನೆ ಅಂದ್ರೆ ಎಷ್ಟು ಧೈರ್ಯ ಇರ್ಬೇಕು ಅವನಿಗೆ. ಅದೇ ಮಂಜಣ್ಣ, ನಾನು ಅದನ್ನೇ ಹೇಳ್ಬೇಕು ಅನ್ಕೊಂಡೆ, ಅಷ್ಟಕ್ಕೆ ನೀನೇ ಹೇಳ್ಬಿಟ್ಟೆ. ಇನ್ನಂತ ಮನೆಯಾಳ ಮುರ್ಕ್ರಿ ಅವರು. ಮಂಜಣ್ಣ, ನನ್ ಮಕ್ಳೆಲ್ಲ ಮನೆ ನನ್ ಮಕ್ಳು. ನಾನು ನೀನೆ ಇಬ್ರು ಮನೆ ಉದ್ಧಾರ ಮಾಡೋರು. ರೇ ಕಷ್ಟ ಬಿದ್ದು ದುಡ್ತೀನಿ ರೇ, ಅದ್ರೆ ಮೈಗತ್ತದು. ಅವ್ನ್ ಲಕ್ಷ ಕೊಡ್ತಾನೆ ಅಂದ್ಬಿಟ್ಟು ಆಸೆ ಬೀಳ್ಬಾರ್ದ್ರಿ. ಆಯ್ತು ಮಂಜಣ್ಣ, ಸರಿ ಆಗ್ಲಿ. ಲಾಸ್ಟ್ ಆಟ ನನ್ಗೂ ಟೈಮ್ ಆಯ್ತು. ಅವಾಗಿಂದ ಇನ್ನೊಂದು ಆಟ ಆಡೋಣ ಅಂತ 2 ಗಂಟೆ ಅಂತ ಕುಂದರ್ಸ್ಕೊಂಡಿದ್ಯಾ. ಒಂದೇ ಲಾಸ್ಟ್ ಆಟ ನೋಡ್, ನಾನು ಹಗಲೆಲ್ಲ ಆಡಲ್ಲಪ್ಪ. ಇವಾಗ ತಾನೇ ಹೇಳ್ದೆ ನೀನು. ಹುಳಿ ನಾಳೆ ಆಗ್ಲಿ ಕಷ್ಟ ಬಿದ್ದು ದುಡ್ಡು ತಿನ್ಬೇಕು, ಮೋಸ ಮಾಡಿ ತಿನ್ನೋದಲ್ಲ ರೇ. ನಾನೆಲ್ಲಣ ಮೋಸ ಮಾಡ್ತಾ ಇದ್ದೀನಿ? ನನಗೇನು ಬರೋದಿಲ್ಲ ಅಂತ ನೀನೇ ಯಾವ್ಯಾವೋ ಎಲೆಗಳು ಕೊಟ್ಬಿಟ್ಟು ಎಲ್ಲೆಲ್ಲೋ ಗರಿಗಳು ಇಟ್ಬಿಟ್ಟು ನೀನ್ ಮೋಸ ಮಾಡ್ತಾ ಇದ್ದೀನಿ.